ಸಾಲ ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅದೆಲ್ಲ ತಿರ್ಗಾ ನಮಗೆ ಬರ್ಡನ್ ಆಗುತ್ತೆ ಕಾಮನ್ ಪೀಪಲ್ಗೆ. ಅಲ್ಲಿ ಪಕ್ಕದಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಕಸ ಗುಡ್ಸೋಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಎಲ್ಲಿ ಕೊಡ್ತಾರೆ ದುಡ್ಡು? ನಮ್ಮ ದುಡ್ಡು ಎಲ್ಲ ಟ್ಯಾಕ್ಸ್ ತಗೊಂಡು ಎಲ್ಲ ಗ್ಯಾರಂಟಿ ಸ್ಕೀಮ್ಗೆ ಹಾಕ್ಬಿಡ್ತಾರೆ ಗೌರ್ಮೆಂಟ್ ಅಷ್ಟೇ. ಅದು ನಮ್ಗೆ ಗೊತ್ತು. ಅದಕ್ಕೆ ನೋಡಿ ಬಜೆಟಲ್ಲಿ ಏನಿಲ್ಲ ನೋಡೋದಕ್ಕೆ. ನಾವು ಕಾಂಗ್ರೆಸ್ನವ್ರು ಅಪ್ಟ ಕಾಂಗ್ರೆಸ್ಸೇ ಆದರೂ ಬಜೆಟ್ ಇಡಿಸಲಿಲ್ಲ. ಅದರಂತೂ ಲುಚ್ಚ ಕಾಂಗ್ರೆಸ್ ಕೇಂದ್ರ ಸರ್ಕಾರದಲ್ಲಿ ಏನೂ ಮಾಡಲಿಲ್ಲ ರೈತರ ಪರವಾಗಿ. ಮುಸ್ಲಿಮ್ಸ್ ಅವರಿಗೆ ಕ್ರಿಶ್ಚಿಯನ್ 200 ಕೋಟಿ, ಮುಸ್ಲಿಮ್ಸ್ ಅವರಿಗೆ ಇವರಿಗೆ ಕೊಟ್ಕೊಂಡು ಹೋಗಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಕ್ಷಿತಾ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ 15ನೇ ಬಜೆಟ್ ಅನ್ನು ಮಂಡನೆ ಮಾಡಿದ್ರು. ಆದರೆ ಇದರಿಂದ ಸಾಕಷ್ಟು ಜನರಿಗೆ ತೃಪ್ತಿನೇ ಇಲ್ಲ. ಅಷ್ಟೇ ಯಾಕೆ, ರಾಜಕಾರಣಿಗಳಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಬಿಟ್ಟರೆ ಬೇರೆ ಎಲ್ಲ ರಾಜಕಾರಣಿಗಳು ತುಂಬ ಅತೃಪ್ತರಾಗಿಯೇ ಮಾತಾಡಿದರು. ಇದರ ಬಗ್ಗೆ ನಮ್ಮ ಜನರು ಏನು ಮಾತಾಡ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ಇಲ್ಲ, ಚೆನ್ನಾಗಿದೆ ಬಜೆಟು. ಇವತ್ತಿನ ವಾಸ್ತವಾಂಶ ಆರ್ಥಿಕ ಪರಿಸ್ಥಿತಿ ಏನಿದೆ, ತೆರಿಗೆಗಳು, ಅದಕ್ಕೆ ಸಮತೋಲನವಾಗಿ ಅವರು ಬಜೆಟ್ ಮಾಡಿದ್ದಾರೆ. ಆದರೆ ಏನಂತಾರೆ, ಹಲವಾರು ರಾಜಕಾರಣಿಗರಿಗೆ ಇದರ ಬಗ್ಗೆ ತೃಪ್ತಿನೇ ಇಲ್ಲ. ಅವರು ವಿರೋಧಕ್ಕೋಸ್ಕರ ವಿರೋಧ ವ್ಯಕ್ತಪಡಿಸ್ತಾರೆ ಅಷ್ಟೇ. ಯಾವುದೇ ಪಕ್ಷ ಇರಲಿ, ರೂಲಿಂಗ್ ಪಾರ್ಟಿಗೆ ಎಗನೆಸ್ಟ್ ಮಾತಾಡ್ತಕ್ಕಂಥ ಅದು ನಮ್ಮ ಇದು ಪಾರಂಪರಿಕವಾದ ವಾದ. ಆದರೆ ಬಜೆಟ್ನಲ್ಲಿ ಸೂಕ್ತವಾಗಿದೆ ನಮ್ಮ ಅಭಿಪ್ರಾಯದಲ್ಲಿ. ಒಬ್ಬ ಹಿರಿಯ ನಾಗರಿಕನಾಗಿ ಇವಾಗ ಏನು ಜನಗಳು ಇವತ್ತು ಉಚಿತವಾಗಿ ಏನು ಅನುಭವಿಸ್ತಾ ಇದ್ದಾರೆ ಅದೆಲ್ಲ ನೋಡಿದ್ರೆ ಉಚಿತವಾಗಿದೆ ಸದ್ಯಕ್ಕೆ. ಇಲ್ಲ, ನನಗನ್ಸೋದೇನು ಅಂದರೆ, ದೇಶದ ದೃಷ್ಟಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೋದಿ ಯಾವ ಥರ ಬಜೆಟ್ ಮಾಡ್ತಾರೆ ಆ ಥರ ಎಲ್ಲ ಸ್ಟೇಟ್ನವ್ರು ಫಾಲೋ ಮಾಡಿದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ದಟ್ ಈಸ್ ಮೈ ಈ ಬಜೆಟ್ನ ನಾನು ಪೂರ್ತಿ ಸ್ಟಡಿ ಮಾಡಿಲ್ಲ, ಕೆಲವಷ್ಟು ಮಾತ್ರ ಟಿ ವಿನಲ್ಲಿ ಕೇಳಿಸ್ಕೊಂಡಿರೋದು. ಎಲ್ಲ ಸೇಮು, ಹಳೇದು ಹೊಸದು, ಹಳೇದು ಪ್ಯಾಚ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಜನರಿಗೆ ಇದ್ರ ಬಗ್ಗೆ ತೃಪ್ತಿ ಇಲ್ಲ ಅಂತ. ಏನು ತೃಪ್ತಿ? ನಮ್ಮ ಎಲ್ಲ ಬಜೆಟ್ಗಳಿದ್ದಾಗೆ ಇದೆ. ಏನು ಬಜೆಟ್ ಏನು ವ್ಯತ್ಯಾಸ ಆಗಿದೆ ಗಮನಿಸಿ. ಅದು ಮಾಡಿದೆ, ಅದರಲ್ಲಿ ತೋರಿಸ್ತಾರೆ ಪೇಪರ್ಸಲ್ಲಿ ಇಷ್ಟು ಅಂತ. ಗ್ರೌಂಡ್ ಲೆವೆಲ್ಗೆ ಹೋದರೆ ಇರೋದಿಲ್ಲ, ಗ್ರೌಂಡ್ ಲೆವೆಲಲ್ಲಿ ಇರೋದಿಲ್ಲ. ಹೇಳ್ತಾರಪ್ಪ, ಮಾಡಿದ್ದೀವಿ ಅಂತಾರೆ, ಕೊಟ್ಟಿದ್ದೀವಿ ಅಂತಾರೆ, ತೊಗೊಂಡಿದ್ದೆ, ರಿಯಾಲಿಟಿ ಇರೋದಿಲ್ಲ. ನಮ್ಗೆ ಸಾಕಷ್ಟು ನ್ಯೂಸು ಟಿ ವಿನಲ್ಲಿ ತೋರಿಸ್ತೀರಲ್ಲ, ಅದರಲ್ಲೇ ಸಿಕ್ಕುತ್ತೆ. ರಿಯಾಲಿಟಿನಲ್ಲಿ ಅಷ್ಟು ಇರೋದಿಲ್ಲ. ಬಟ್ ಲ್ಯಾಂಡ್ ಮಾರ್ಕು ಅಲ್ಲ, ಸಿಗ್ನೇಚರ್ ಮಾರ್ಕ್ ಅಂದರೆ ಮೋದಿಯವ್ರು ಮಾಡ್ತಾರಲ್ಲ, ಆ ಥರ ನಡೆದ್ರೆ ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಾ ಇದ್ದಾರೆ 10 ವರ್ಷದಿಂದ. ಪಕ್ಷದ ಬಗ್ಗೆ ಹೇಳ್ತಾ ಇಲ್ಲ, ಇಂಡಿವಿಜುವಲಾಗಿ ಅವ್ರು ಮಾಡ್ತಾ ಇರುವಂತಹ ಟೈಪು ಚೆನ್ನಾಗಿದೆ ದೇಶಕ್ಕೆ. ಅದೇ ಥರ ಸ್ಟೇಟವರು ಫಾಲೋ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಎಲ್ಲರೂ ಎಕ್ಸ್ಪರ್ಟ್ ಇದ್ದಾರೆ, ಬಟ್ ಫಾಲೋ ಮಾಡಬೇಕಷ್ಟೆ. ಪಾಲಿಟಿಕ್ಸ್ ಪಕ್ಕದಲ್ಲಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಬಡ್ಜೆಟ್ನ ಚೆನ್ನಾಗಿ ಮಾಡಿದ್ದಾರೆ. ಏನು ಅಂತಂದರೆ ಕಾಮನ್ ಪೀಪಲ್ಗೆ ಅಂಥ ಉಪಯೋಗ ಆಗಿಲ್ಲ. ಬಟ್ ಏನು ಅಂತಂದರೆ ಕೆಲವೆಲ್ಲ ಅವರು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅದೆಲ್ಲ ತಿರ್ಗಾ ನಮಗೆ ಬರ್ಡನ್ ಆಗುತ್ತೆ ಕಾಮನ್ ಪೀಪಲ್ಗೆ. ಈಗ ಅವರು 58,000 ಕೋಟಿನೋ 50,000 ಗ್ಯಾರಂಟಿ ಕೊಡೋಕೆ ಹೋಗ್ಬಿಟ್ಟು ಏನೇನೋ ಬಡ್ಜೆಟ್ಗಳೆಲ್ಲ ಅವ್ರಿಗೇನು ಬೇಕು ಹಂಗೆ ಅನುಕೂಲ ಮಾಡ್ಕೊಂಡಿದ್ದಾರೆ. ನನಗೇನಿದು ಮುಂದಕ್ಕೆ ಗ್ಯಾರಂಟಿ ಸಫರ್ ಆಗ್ತಾರೆ. ಎಲೆಕ್ಷನ್ ಆಗೋ ತನಕ ಅವ್ರು ಮೋಸ್ಟ್ಲಿ ಗ್ಯಾರಂಟಿಗಳು ಕೊಡ್ತಾರೆ. ಬಡ್ಜೆಟಲ್ಲಿ 52,000 ಕೋಟಿ ಅಲೋಕೇಶನ್ ಏನು ಮಾಡಿದಾರಲ್ಲ, ಅದು ನನಗನ್ಸುತ್ತೆ ಅದು ಒಂದು 3 ತಿಂಗಳಿಂದ 4 ತಿಂಗಳು ನಡಿಬೋದು. ಕೊನೆಗೆ ಜನಗಳಿಗೆಲ್ಲ ಆ ತೆರಿಗೆ ಈ ತೆರಿಗೆ ಅಂತ ಜಾಡಿಸ್ಬಿಟ್ಟು ಎಲ್ಲ ಹೈಕ್ ಮಾಡಿ, ಇದೆಲ್ಲ ದೊಡ್ಡ ಎಲ್ಲ ರೆವಿನ್ಯೂ ಎಲ್ಲ ಮೇಲ್ ಮಾಡಿ ಅದನ್ನು ಕೊನೆಗೆ ಜನಗಳ ಮೇಲೆ ಹಾಕ್ತಾರೆ. ಬಡ್ಜೆಟ್ ಏನಂತ ಹಿತಕರವಾಗಿಲ್ಲ. ಏನಕ್ಕೆ ಹಿತಕರವಾಗಿಲ್ಲ ಅಂದರೆ, ಇದು 58,000 ಕೋಟಿ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆಯಲ್ಲ, ಅದರಿಂದನೇ ಜನಗಳಿಗೆ ಏಟ್ ಬೀಳ್ತಾ ಇದೆ. ಇನ್ನು ಏನು ಕೆಲವೆಲ್ಲ ಸೆಕ್ಟರ್ಸ್ಗೆಲ್ಲ ಸರಿಯಾಗಿ ಇನ್ನೂ ಮಾಡಿಲ್ಲ. ಎಜುಕೇಷನ್ಗೆ ಅವ್ರಿಂತ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಮತ್ತು ಹೆಲ್ತ್ ಪಾಯಿಂಟಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಏನೋ ಒಂಥರ ಕಣ್ಣೋಸೋ ಥರ ಬಡ್ಜೆಟ್ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಆಗಿದೆ, ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಅದೇ ಬಜೆಟ್ ಹೇಳ್ತಾರೆ, ಅದೇ ಮಾಡ್ತಾರೆ. 58,000 ಕೋಟಿ ಸಾಲ ಇಟ್ಕೊಂಡಿದ್ದಾರೆ. ಫ್ರೀ ಅಂತ ಎಲ್ಲ ಕೊಡ್ತಾರೆ. ಮೊದಲು ಸಾಲ ತೀರಿಸ್ಬಿಟ್ಟು ಬಜೆಟ್ ಮಾಡಿ, ಅದೇ ಈ ಬಂದಿರೋ ಬಜೆಟಲ್ಲೆಲ್ಲ ಸಾಲಕ್ಕೆ ಕೊಟ್ಬಿಡ್ತಾರಾ? ಡೆವಲಪ್ ನೋಡಿ, ಪಕ್ಕದಲ್ಲಿ ನೋಡಿ, ಇಲ್ಲೇ ನಿಂತಿದ್ದೀರ, ಕಸ ಗೊಪ್ಪೆ ಎಲ್ಲ ನೋಡಿ ಹೆಂಗೆ ನಿಂತಿದ್ದೀರ. ಅಲ್ಲಿ ನೋಡಿ ಕಸ ಹಂಗೆ ಬಿಸಾಕಿದ್ದಾರೆ. ಇವಾಗ ಬೆಂಗಳೂರಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಎಲ್ಲಿ ನೋಡಿದ್ರು ತೊಟ್ಟಿ, ಎಲ್ಲಿ ನೋಡಿದ್ರು ಕೊಟ್ಟಿ. ನಮ್ಮ ಮನೆ ಹತ್ರ ನೋಡಿ ತೊಟ್ಟಿ, ಮೇನ್ ರೋಡಲ್ಲಿ ನೋಡಿದೆ, ನೀವೇ ನೋಡ್ತಾ ಇದ್ದೀರ ನೋಡಿ. ಅಲ್ಲಿ ಪಕ್ಕದಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಕಸ ಗುಡ್ಸೋಕೆ ಅವ್ರ ಕೈಯಲ್ಲಿ ಆಗ್ತಾಯಿಲ್ಲ. ಎಲ್ಲಿ ಕೊಡ್ತಾರೆ ದುಡ್ಡು? ಬಜೆಟ್ ಮಂಡನೆ ಮಾಡಿ ಅದೇನು ಮಾಡ್ತಾರೆ ದುಡ್ಡು? ಡೆವಲಪ್ಮೆಂಟ್ ಕೊಡಬೇಕಲ್ಲ, ಎಲ್ಲಿ ಕೊಟ್ಟಿದ್ದಾರೆ? ಒಂದು ಪೈಸಾನೂ ಡೆವಲಪ್ಮೆಂಟ್ ಕೊಟ್ಟಿಲ್ಲ. ಏನು ಮಾಡ್ತೀರಾ ಇದಕ್ಕೆಲ್ಲ? ನಾವು ಯಾರು ಹೇಳೋದು? ಎಲ್ಲ ತೊಗೊಂಡೋಗ್ತಾರೆ, ಒಪಿನಿಯನ್ ತೊಗೊಂಡೋಗ್ತಾರೆ. ಎಲ್ಲ ಅವ್ರಿಗೆ ಫೈನಾನ್ಸ್ ಅವ್ರಿಗೆ ಎಲ್ಲರೂ ಚೆನ್ನಾಗಿ ಗೊತ್ತು ಅವ್ರಿಗೆ ಹೇಗೆ ಮಾಡಬೇಕು ಅಂತ. ಪೈ ಅವರು ಒಂದು ಸತಿ ಹೇಳಿದ್ದೀರಾ, ಇಷ್ಟೆಲ್ಲ ನೀವೆಲ್ಲ ಕೊಡ್ತಾಯಿದ್ದೀರ, ಫ್ರೀ ಕೊಡ್ತಾಯಿದ್ದೀರಲ್ಲ, 58,000 ಕೋಟಿ ರೂಪಾಯಿ ಆಗುತ್ತಲ್ಲ, ಹೆಂಗೆ ಕೊಡ್ತೀರಾ ಅಂತ. ಅದಕ್ಕೆ ಒಂದು ಇದೇ ಇಲ್ಲ, ನಾವು ಕೊಡ್ತೀವಿ. ಆಮೇಲೆ ಹೋಗಿ ಸೆಂಟ್ರ್ ಕೇಳೋದು, ನೀವು ಕೊಟ್ಟಿಲ್ಲ ಸೆಂಟ್ರಲ್ ಹೋಗ್ಬಿಟ್ಟು ಕೂತ್ಕೊಂಡು ಇವ್ರು ಇಷ್ಟೊಂದು ಸಿದ್ದರಾಮಯ್ಯ ಮಾತಾಡ್ತಾರಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡು ಸೀತಾರಾಮನ್ ಹತ್ರ
ಕೊಡಮ್ಮ ನನ್ನ ಲೆಕ್ಕ ನೀವು ಇಷ್ಟು ಕೊಡಬೇಕಾದ್ರೆ ಕೊಡಿ ಕೇಳೋರು ಯಾರು ಇಲ್ಲ. ಇಲ್ಲಿ ಬಾಯಿಂದ ನನಗೆ ಇಷ್ಟು ಕೊಟ್ಟಿಲ್ಲ, ನಮ್ಗೆ ಅಷ್ಟು ಕೊಟ್ಟಿಲ್ಲ ಅಂತ ಯಾಕೆ ಸುಳ್ಳು ಹೇಳಬೇಕು? ಕರೆಕ್ಟ್ ಅಲ್ವಾ? ಸುಳ್ಳು ಯಾಕೆ ಹೇಳಬೇಕು? ಎದುರು ಕೂಡ ಕೂತ್ಕೊಳ್ಳಿ, ಇವರು ಕಳಿ ಇದು ಕ್ಯಾಗ್ ಅವರು ಬರ್ತಾರೆ, ಅವರು ಬರ್ತಾರೆ, ಕ್ಯಾಗ್ ಅವರು ಬರ್ತಾರಲ್ಲ, ಕೂತ್ಕೋತಾರೆ ಅವರು ಕೂತ್ಕೊಂಡು ಕೇಳ್ತಾರೆ ಏನಮ್ಮ ಅಂತ. ಕೊಡಬೇಕಾಗಿದ್ರೆ ಕೊಟ್ಟೇ ಕೊಡ್ತಾರೆ. ಸೀತಾರಾಮನ್ ಅವರೇ ಹೇಳ್ತಾ ಇದ್ದಾರೆ ನೋಡಿ, ನಮ್ಗೆ ಇನ್ನೂ ಬಂದೇ ಇಲ್ಲ, ಅವ್ರ ಕಡೆಯಿಂದ ರಿಪೋರ್ಟೇ ಬಂದಿಲ್ಲ. ಎಲ್ಲಿದೆ ಅವ್ರ ರಿಪೋರ್ಟು? ತೋರಿಸಿ ಫಸ್ಟ್ ರಿಪೋರ್ಟು. ಇಷ್ಟೆಲ್ಲ ನಾವು ಕೊಟ್ಟಿದ್ದೀವಿ ಅಂತ ತೋರಿಸಿ. ಇವ್ರು ಯಾಕೆ ಆ ಥರ ತೋರ್ಸೋಕ್ಕಾಗಲ್ಲ? ಟಿ ವಿಲಿ ಬಂದುಬಿಟ್ಟು ನಮಗಿಷ್ಟು ಕೊಟ್ಟಿಲ್ಲ, ಮೋಸ ಮಾಡಿದ್ರು, ಬಂದ್ ಮಾಡ್ತೀವಿ, ಇದು ಮಾಡ್ತೀವಿ, ಏನು ಪ್ರಯೋಜನ? ಅದು ಕೊಟ್ಟಿದ್ದರಲ್ಲೇನೆ ಇವರು ಎಷ್ಟು ಮಾಡ್ಬೋದು? ಕೊಟ್ಟು ಸಾಲ ತೀರಿಸ್ಕೊಳ್ಳಿ. 58,000 ರೂಪಾಯಿ ಕೊಟ್ಟು ಏನೇನೋ ಕೊಟ್ಟು, ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಧನಲಕ್ಷ್ಮಿ ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ಸಾಲ ತೀರಿಸ್ಕೊಂಡ್ಮೇಲೆ ಏನು ಉಳಿಯುತ್ತೆ ಇವ್ರಿಗೆ? ಫಸ್ಟು ನಮಗೆ ಡೆವಲಪ್ಮೆಂಟ್ ಬೇಕಮ್ಮ, ಬೇರೆ ಏನೂ ಬೇಡ. ಸಿದ್ದರಾಮಯ್ಯ ಬರಲಿ, ಯಾರ ಬರಲಿ, ಶಿವಕುಮಾರ್ ಬಂದು ಒಂದು ಸತಿ ನೋಡ್ಕೊಂಡು ಹೋಗಲಿ ರೋಡಲ್ಲಿ. ಅವ್ರ ಮನೆ ಹತ್ರ ಫಸ್ಟ್ ಕ್ಲಾಸಾಗಿರುತ್ತೆ. ಇಲ್ಲಿ ನೋಡಿ ತಿಪ್ಪೆ ನೀವೇ ನೋಡ್ತಾ ಇದ್ದೀರ ನನ್ನ ಕಣ್ಣ. ಈ ಒಂದು ಜಯನಗರದಲ್ಲಂಥ ಸೂಪರ್ ಏರಿಯಾ, ಇದಕ್ಕೆ ಸೂಪರ್ ಏರಿಯಾ ಅಂತ ಹೇಳ್ತಾರೆ ನೋಡಬೇಕಾದ್ರೆ. 100ಕ್ಕೆ 100 ಸೂಪರ್ ಏರಿಯಾನೇ ಇದು ಜಯನಗರ. ಅಲ್ಲಿ ನೋಡಿ ಅಲ್ಲಿ ಗಲೀಜು. ಮುಂದ್ಗಡೆ ಹೋಗಿ ನೋಡಮ್ಮ, ಒಂದು ಲಾರಿ ಕಸ ಬಿದ್ದಿದೆ. ಏನು ಮಾಡ್ಬೇಕು ಹೇಳಿ? ಇದನ್ನೇ ಎಲ್ಲರೂ ಹೇಳಿ. ನಾರ್ಮಲಾಗಿ ಸ್ಟೇಟ್ ಬಜೆಟಲ್ಲಿ ನಾವು ಇಂಟ್ರೆಸ್ಟ್ ಆಗಿ ನೋಡಲ್ಲ, ಯಾರು ಅಷ್ಟು ಇಂಟ್ರೆಸ್ಟ್ ತೊಗೊಳಲ್ಲ. ಸೆಂಟ್ರಲ್ ಬಜೆಟ್ ಇದ್ದರೆ ಸ್ವಲ್ಪ ಇಂಟ್ರೆಸ್ಟ್ ಆಗಿ ನೋಡ್ತೀವಿ. ಸ್ಟೇಟ್ ಬಜೆಟಲ್ಲಿ ಏನು ನಮಗೂ ಬೆನಿಫಿಟ್ ಏನು ಬರಲ್ಲ. ಲೋಕಲ್ ಜನಕ್ಕೆ, ಫಾರ್ಮರ್ಸ್ಗೆ ಎಲ್ಲ ಬೆನಿಫಿಟ್ ಆಗುತ್ತೆ. ಮತ್ತು ಅವರು ಪೊಲಿಟಿಕಲ್ ಸ್ಕೀಮ್ಗಳು ಇರುತ್ತೆ, ಗ್ಯಾರಂಟಿ ಸ್ಕೀಮ್ಗೆ ಅವ್ರಿಗೆ ಬೇರೆ ಬೆನಿಫಿಟ್ ಆಗುತ್ತೆ. ನಮ್ಮ ದುಡ್ಡು ಎಲ್ಲ ಟ್ಯಾಕ್ಸ್ ತೊಗೊಂಡು ಎಲ್ಲ ಗ್ಯಾರಂಟಿ ಸ್ಕೀಮ್ಗೆ ಹಾಕ್ಬಿಡ್ತಾರೆ ಗೌರ್ಮೆಂಟ್ ಅಷ್ಟೇ. ಅದು ನಮ್ಗೆ ಗೊತ್ತು. ಅದಕ್ಕೆ ಏನು ನೋಡಿ ಬಜೆಟಲ್ಲಿ ಏನಿಲ್ಲ ನೋಡೋದಕ್ಕೆ ಅಷ್ಟೇ. ಇಲ್ಲ ಮೇಡಮ್ ಅವರೇ, ಕೇಂದ್ರದವರು ಮಾಡಲಿಲ್ಲ, ರಾಜ್ಯ ಸರ್ಕಾರದವರು ಮಾಡಲಿಲ್ಲ, ರೈತರ ಪರವಾಗಿ ಏನೂ ಮಾಡಲಿಲ್ಲ. ಕೃಷಿ ಉತ್ಪನ್ನ ಅಂತಾರೆ, ಏನೊಂದು ಅರ್ಥ ಆಯ್ತಲ್ಲ ಬಜೆಟ್ ಮಾಡಿರೋದು. ರೈತರ ಪರವಾಗಿ ಯಾವುದೂ ಮಾಡಲಿಲ್ಲ, ಕೇಂದ್ರದವರು ಮಾಡಲಿಲ್ಲ, ರಾಜ್ಯ ಸರ್ಕಾರ ಮಾಡಲಿಲ್ಲ. ಸರ್ಕಾರ ಯಾವ ಸರ್ಕಾರ ಕಟ್ಕೊಂಡೇನು ಮಿಲಿಟ್ರಿ ಸರ್ಕಾರ ತಂದುಬಿಟ್ರೆ ಒಳ್ಳೆಯದು, ಎಲ್ಲಕ್ಕೆ ಅನುಕೂಲ ಆಯ್ತದೆ. ಎರಡೂ ಪ್ರಯೋಜನ ಇಲ್ಲ. ನಾವು ಕಾಂಗ್ರೆಸ್ನವ್ರು ಅಪ್ಟ ಕಾಂಗ್ರೆಸ್ಸೇ ಆದರೂ ಬಜೆಟ್ ಇಡಿಸ್ಲಿಲ್ಲ. ಅದರಂತೂ ಲುಚ್ಚ ಕಾಂಗ್ರೆಸ್ ಕೇಂದ್ರ ಸರ್ಕಾರದಲ್ಲಿ ಏನೂ ಮಾಡಲಿಲ್ಲ ರೈತರ ಪರವಾಗಿ. ಎಲ್ಲ ಶ್ರೀಮಂತರ ಪರವಾಗಿ, ಎಲ್ಲ ಟ್ಯಾಕ್ಸ್ ಆಗೋಡು, ಅಂಬಾನಿ ಅವರು ಇವರು, ಟಾಟಾ ಬಿರ್ಲಾ ಅವ್ರಿಗೆ ಅನುಕೂಲ ಆಯ್ತು ಹೊರತು ರೈತರಿಗೆ, ಬಡರ ಬಗ್ಗರಿಗೆ ಯಾರಿಗೂ ಅನುಕೂಲ ಇಲ್ಲ. ರೈತರ ಬಗ್ಗೆ ಕಾಳಜಿ ಯಾರಿಗೂ ಇಲ್ಲ. ಇದು ಜನ ಅರ್ಥಕೊಂಡು ಓಟ್ ಯಾರಿಗೆ ಹಾಕ್ಬೇಕು ನೋಡಿ ಹಾಕ್ಬೇಕು ಅಷ್ಟೇ. ಜನತ್ತ ಅಭಿಪ್ರಾಯ ಇರೋದು. ಈಗ ನಾವು ಅಂತೀವಿ ಕಾಂಗ್ರೆಸ್ಸು ಅಂತೀವಿ, ಒಬ್ಬರು BJP ದಳ ಅಂತಾರೆ. ಆ ಅಭಿಪ್ರಾಯ ಹೆಂಗಿದೆ ನೋಡಬೇಕು. ಆದರೆ ನಮ್ಮ ಕಾಂಗ್ರೆಸ್ನವರಾದರೂ ನಮ್ಮ ಬಜೆಟ್ ನಮ್ಗೆ ಇಡಿಸ್ತಿಲ್ಲ. ಅವ್ರು ಮಾಡಿರೋದು ಸಿದ್ದರಾಮಯ್ಯ ರೈತರ ಪರವಾಗಿ ಕೆಲಸ ಮಾಡಲಿ. ಏನು ಮಾಡಿದ್ರು ನಮ್ಮ ಮೊದಲು ಹೇಳ್ತಾರೆ, ಇಂದಿರಾ ಗಾಂಧಿ ನೆಹರು ಎಲ್ಲ ರೈತರು ಬೆನ್ನೆಲುಬು ದೇಶಕ್ಕೆ ಅಂತಾರೆ. ಮೊದಲು ಸೈನಿಕರು, ಎರಡಕ್ಕೂ ಅನುಕೂಲ ಮಾಡಬೇಕು. ಎರಡೂ ಮಾಡಿದ್ರೆ ಎಲ್ಲ ಸಾಹುಕಾರರಿಗೆ ಮಾಡಿಬಿಟ್ರೆ ಅನುಕೂಲ ಏನು ಬತ್ತು? ಮೊದಲು ರೈತ ಮಾಡಬೇಕು. ನೋಡಿ ಎಲ್ಲ ತೆಕ್ಲಿ ಬಿದ್ದು ಬೆಳೆನೇ ರೈತರ ಕಷ್ಟ. ಕಂದೆ ಹೊಟ್ಟೆ ಕಟ್ಟುಕಾಗಲ್ಲ, ಸಾಲನೂ ಕಟ್ಟುಕಾಗಲ್ಲ. ಅವರು ಕೇಂದ್ರದವ್ರ ಬಜೆಟ್ ಬಂದು ಟ್ಯಾಕ್ಸ್ ಎಲ್ಲ ಅವರೇ ಮಾಡಿಕೊಂಡು ಈ ರಾಜ್ಯ ಸರ್ಕಾರಕ್ಕೆ ಏನೂ ಕೊಡಲಿಲ್ಲ. ಸಾಲ ಮನ್ನಾ ಮಾಡೋಕ್ಕೂ ಹೌದಾ, ಬರಪರಿಯಾಗಿ ಕೊಡ್ತೀನಿ ಇದು ನೀರಿಲ್ದಿರೋದಕ್ಕೆ ಅದಕ್ಕೂ ಕೊಡಲಿಲ್ಲ. ಇವ್ರು ಕೊಟ್ಟರಲ್ಲ ಕೇಂದ್ರದವ್ರು ಇವ್ರು ಕೊಡೋದು ರಾಜ್ಯ ಸರ್ಕಾರದವರು. ಕೇಂದ್ರದವ್ರು ಕೊಡಬೇಕು. 10, 18 ಸಾವಿರ 20 ಸಾವಿರ ಕೋಟಿ ತಗೋತಾರಲ್ಲ, 10,000 ಕೋಟಿನ ನಮಗೆ ಕೊಟ್ಟು 10,000 ಮಡಿಕೋಬೇಕು. 10,000 ಕೊಡಿದ್ರೆ ರಾಜ್ಯ ಸರ್ಕಾರದೆಲ್ಲ ಏನು ಮಾಡೋರು? 2,000ನೇ ಹಾಕಾರೋ, ಅಕ್ಕಿದ್ನೇ ಹಾಕಾರೋ ಅಲ್ವಾ? ವೃದ್ಧಾಪ್ಯ ವೇತನನೇ ಕೊಟ್ಟರು. ಏನು ಮಾಡ್ತಾರೆ? ಯಾವ್ಯಾವ ಕೊಡ್ತಾರೆ ಅವರು? ಎಲ್ಲಿ ಉತ್ಪತ್ತಿ ಆಗೋದು ನೀವು ಹೇಳಿ? ರೈತರ ಏನು ಮಾಡಲ್ಲ. ರೈತರ ಪರವಾಗಿ ಕೆಲಸನೇ ಮಾಡಲ್ಲ ಇವರು. ಒಬ್ಬರಲ್ಲ, ಕೇಂದ್ರದ್ದು ಮಾಡಲ್ಲ, ರಾಜ್ಯ ಸರ್ಕಾರದ್ದು ಮಾಡಲ್ಲ ರೈತರ ಪರವಾಗಿ. ಕಾಂಗ್ರೆಸ್ ಮಾತ್ರ ಹೇಳ್ಕೊತೀವಿ ನಾವು ಕಾಂಗ್ರೆಸ್ನವರು ಅಂತ, ಆದರೆ ಏನು ಕೆಲಸ ಮಾಡಲಿ. 2,000 ಕೊಟ್ಬಿಟ್ರು ಸುಮ್ಮನೆ ಆದರು. ಇಲ್ಲ, ಖಂಡಿತ ಇಲ್ಲ. ಅವ್ರು ಏನೂ ಮಾಡಿರೋದ್ರಲ್ಲಿ ಯಾವುದು ಸಾಧನೆಗಳು ಇಲ್ಲ, ಏನೂ ಇಲ್ಲ. ಎಲ್ಲ ಎಲ್ಲ ಬೋಗಸ್ಗಳು ಇದನ್ನೇ ಎಲ್ಲ. ಅವ್ರು ಏನಂದರೆ ಬರೀ ಮುಸ್ಲಿಮ್ಸ್ ಅವರಿಗೆ, ಕ್ರಿಶ್ಚಿಯನ್ನವ್ರಿಗೆ 200 ಕೋಟಿ, ಮುಸ್ಲಿಮ್ಸ್ ಇವರಿಗೆ ಕೊಟ್ಕೊಂಡು ಹೋಗಿದ್ದಾರೆ. ಮಾಡಿರೋದು ಏನೂ ಮಾಡಿಲ್ಲ. ಅವ್ರು ಓಟ್ಗೋಸ್ಕರ, ಮುಂದೆ ಬರೋ MP ಎಲೆಕ್ಷನ್ಗೋಸ್ಕರ ಅದರದ್ದು ಒಂದು ಇಟ್ಕೊಂಡು ಬರೀ ಅವ್ರನ್ನ ಓಲೈಕೆ ಮಾಡ್ಕೊಳ್ಳೋಕ್ಕೋಸ್ಕರ ಮುಸ್ಲಿಮ್ಸ್ಗೆ ಇದು ಮಾಡ್ಕೊಂಡು ಹೋಗಿದ್ದಾರೆ, ಕ್ರಿಶ್ಚಿಯನ್ಗೆ ಅವ್ರಿಗೆ ಮಾಡ್ಕೊಂಡು. ನಮ್ಮ ಏರಿಯಾ ಮಾಡಿರೋದು ಬಜೆಟ್ ರೈತರ ಪರವಾಗಿ ಆಗಲಿ, ಬೇರೆ ಯಾವ ಇದರ ಪರವಾಗಿಯೂ ಏನು ಅವ್ರು ಒಳ್ಳೇದು ಮಾಡಿಲ್ಲ. ಅವ್ರು ಇದು ಮಾಡಿರೋದೇ, ಬಜೆಟ್ ಮಾಡಿರೋದೇ ಸರಿ ಇಲ್ಲ ಬಿಡಿ. ತೃಪ್ತಿ ಇದೆ. ಇನ್ನೂ ಡೀಪಾಗಿ ಕೊಡ್ಬೋದಿತ್ತು. 1,07,000 ಕೋಟಿ ಸಾಲ ಮಾಡಿದ್ದಾರೆ. 1,07,000 ಕೋಟಿ ಸಾಲ ಮಾಡಿದ್ದಾರೆ. 3,71,000 ಕೋಟಿ ಬಡ್ಜೆಟ್ ಮಂಡನೆ ಆಗಿರೋದು. ಎಲ್ಲ ಇಲಾಖೆಗಳಿಗೂ ಕೂಡ ಹಂಚಿಕೆ ಮಾಡಿದ್ದಾರೆ. ಬಡ್ಜೆಟ್ ಬಗ್ಗೆ ಒಂದು ಆಶಾದಾಯಕವಾದಂಥ ವಿಷಯನ ಹೇಳ್ಬೋದು.
ಹೊಸದಾಗಿ ರೈತರಿಗೆ ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ತೋಟಗಾರಿಕೆ ಇಲಾಖೆ ಕಾಲೇಜು ಮಾಡಬೇಕು ಅಂತ ಬಾಗಲಕೋಟೆಯಲ್ಲಿ ಮಾಡಿದ್ದಾರೆ. ಆಮೇಲೆ ಬಿಜಾಪುರದಲ್ಲಿ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ ಸೀಟ್ಗಳು ಜಾಸ್ತಿ ಮಾಡಬೇಕು ಅಂತ ಮಾಡಿದ್ದಾರೆ. ಆಮೇಲೆ ಮೆಡಿಕಲ್ ಕಾಲೇಜುಗಳನ್ನು ಅಪ್ಗ್ರೇಡ್ ಮಾಡೋಕ್ಕೆ ದುಡ್ಡನ್ನು ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆ ಈ ಫ್ರೀ ಘೋಷಣೆ ಮಾಡಿದಾರಲ್ಲ, ಅದಕ್ಕೆಲ್ಲ ಬಡ್ಜೆಟ್ನಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಅದೊಂದು ಒಳ್ಳೆಯ ಬೆಳವಣಿಗೆ. ಈಗ ಯಾರಿಗೂ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಒಂದು ಇದಿತ್ತು, ಇವಾಗ ಬಡ್ಜೆಟ್ ಪ್ರಾವಿಷನ್ ಮಾಡಿರೋದ್ರಿಂದ ಎಲ್ಲ ಫಲಾನುಭವಿಗಳಿಗೂ ಸವಲತ್ತು ಸಿಗೋವಂಥ ವ್ಯವಸ್ಥೆ ಪ್ರಾಮಾಣಿಕವಾಗಿ ಆಗಿದೆ ಅಂತ ಅಂದ್ಕೊಳ್ತೀನಿ.